ಜನವರಿ 6, 2025 ಐಟಿಸಿ ಡಿಮರ್ಜರ್ ದಿನ. ಈ ದಿನ ನಿಮ್ಮ ಬಳಿಯಲ್ಲಿ ಎಷ್ಟು ಐಟಿಸಿ ಸ್ಟಾಕ್ಗಳು ಇದ್ದಾವೆ ಅನ್ನೋದ್ರ ಮೇಲೆ ನಿಮಗೆಷ್ಟು ಐಟಿಸಿ ಹೋಟೆಲ್ ಸ್ಟಾಕ್ಗಳು ಸಿಗ್ತಾವೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಬಳಿಯಲ್ಲಿ ಇರುವಂತಹ ಪ್ರತಿ 10 ಐಟಿಸಿ ಸ್ಟಾಕ್ಗೆ ಒಂದು ಐಟಿಸಿ ಹೋಟೆಲ್ ಸ್ಟಾಕ್ ಸಿಗುತ್ತೆ. ಆದರೆ ನಿಮಗೊಂದು ವಿಷಯ ಇಲ್ಲಿ ನೆನಪಿರಬೇಕು, 6ನೇ ತಾರೀಕು ರೆಕಾರ್ಡ್ ಡೇಟ್ ಆಗಿರುವ ಕಾರಣದಿಂದಾಗಿ ನೀವು ಒಂದು ವೇಳೆ ಹೆಚ್ಚಿನ ಐಟಿಸಿ ಸ್ಟಾಕ್ಗಳನ್ನು ಈ ಡಿಮರ್ಜರ್ ಲಾಭವನ್ನು ಪಡೆಯಬೇಕು ಅಂತ ಆಲೋಚನೆಯಲ್ಲಿದ್ದರೆ ಅದನ್ನು ಇವತ್ತು ಅಥವಾ ನಾಳೆಯೊಳಗೆ ಮಾಡಿ ಮುಗಿಸಿ. 6ನೇ ತಾರೀಕಿಗೆ ನೀವು ಖರೀದಿ ಮಾಡುವಂತಹ ಐಟಿಸಿ ಸ್ಟಾಕ್ಗಳು ಈ ಡಿಮರ್ಜರ್ಗೆ ಎಲಿಜಿಬಲ್ ಆಗಿರೋದಿಲ್ಲ. 3ನೇ ತಾರೀಕು ಕೊನೆಯ ದಿನ ನಿಮಗೆ ಐಟಿಸಿ ಸ್ಟಾಕ್ಗಳನ್ನು ಖರೀದಿ ಮಾಡಿ ಅವುಗಳನ್ನು ಡಿಮರ್ಜರ್ಗೆ ಎಲಿಜಿಬಲ್ ಮಾಡೋದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 10:1 ರೇಷಿಯೋದಲ್ಲಿ ಡಿಮರ್ಜರ್ ಆಗ್ತಿರೋದ್ರಿಂದ ನೀವು ನಿಮ್ಮ ಬಳಿಯಲ್ಲಿರುವಂತಹ ಐಟಿಸಿ ಸ್ಟಾಕ್ಗಳನ್ನು 10ರ ಮಲ್ಟಿಪಲ್ಸ್ನಲ್ಲಿಯೇ ಇಟ್ಕೊಳ್ಳಿ. 10, 20, 30, 50, 100 ಹೀಗೆ. ಯಾಕಂದರೆ ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಫ್ರ್ಯಾಕ್ಷನಲ್ ಶೇರ್ಸ್ 5, 6, 7 ಹೀಗೆ ಸ್ಟಾಕ್ಗಳು ಇದ್ದಾವೆ ಅಂತ ಹೇಳಿದರೆ ಅದು ಡಿಮರ್ಜರ್ ಆಗಬೇಕಾದ್ರೆ ನಿಮಗೆ ಒಂದು ಐಟಿಸಿ ಹೋಟೆಲ್ ಸ್ಟಾಕನ್ನು ಕೊಡೋದಿಲ್ಲ. ಅದರ ಬದಲು ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಬಳಿಯಲ್ಲಿ ಇರುವಂತಹ ಫ್ರ್ಯಾಕ್ಷನನ್ನು ಐಟಿಸಿ ಹೋಟೆಲ್ಸ್ ಶೇರ್ ಪ್ರೈಸ್ನ ಜೊತೆಗೆ ಡಿವೈಡ್ ಮಾಡಿ ಬರುವಂತಹ ದುಡ್ಡನ್ನು 10, 20, 30, 50 ಹೀಗೆ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಇದೆಲ್ಲೋ ಕಳೆದು ಹೋಗುತ್ತೆ. ಇದರ ಬದಲು 10 ಮಲ್ಟಿಪಲ್ನಲ್ಲಿಯೇ ಐಟಿಸಿ ಸ್ಟಾಕ್ಗಳನ್ನು ನೀವು ಹೋಲ್ಡ್ ಮಾಡಿದರೆ ಡಿಮರ್ಜರ್ನ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತೆ. ಮಾಡೋದಕ್ಕೆ ಸಾಧ್ಯವ ನೋಡಿ.